ಓಂ ಪರಬ್ರಹ್ಮ ಪರಂ ಜ್ಯೋತಿ ಪರಂ ವಿಷ್ಣು ಪರಂ ಶಕ್ತಿ ಪರಮೇಶ್ವರ ಶ್ರೀ 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 ಹಿಮಗಿರಿವಾಸ ಈಶ್ವರಾಯ ನಮಃ. ಈಶ್ವರಾಯ ನಮಃ. ಈಶ್ವರಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದಪಂಕಜಂ. ನಮಾಮಿ ವಿಘ್ನೇಶ್ವರಂ ಪಾದಪಂಕಜಂ. ಪರಮೇಶ್ವರ ಸ್ವರೂಪವಾದಂತಹ ಸಭೆಗೆ ನಮಸ್ಕಾರ. ಸಮಚಿತ್ತ ಬೇಕಾದರೆ ದೈವ ಚಿಂತನೆ, ಆಧ್ಯಾತ್ಮಿಕ ಪರಿಪಕ್ವತೆ ಅತ್ಯಗತ್ಯ. ಸಮಭಾವದ ಬಗ್ಗೆ ಹಲವರಲ್ಲಿ ತಪ್ಪು ಕಲ್ಪನೆಗಳಿದೆ. ಸಮಭಾವವೆಂದರೆ ಅತ್ಯಂತ ರುಚಿಕರವಾದ ಆಹಾರ ಪದಾರ್ಥವನ್ನು ಮತ್ತು ಕೆಟ್ಟು ಹಾಳಾಗಿರುವ ಆಹಾರವನ್ನು ಒಂದೇ ಭಾವದಿಂದ ಸ್ವೀಕರಿಸುವಂತೆ ಎಂಬ ಅರ್ಥವಲ್ಲ. ಸಮಭಾವವೆಂದರೆ ಒಬ್ಬ ಕುಷ್ಠರೋಗಿಯನ್ನು, ಒಬ್ಬ ಆರೋಗ್ಯವಂತ ಮನುಷ್ಯನನ್ನು ಸಮವಾಗಿ ನೋಡುವುದು ಎಂದೂ ಅರ್ಥವಲ್ಲ. ಒಂದು ವೇಳೆ ಅದನ್ನೇ ಸಮಭಾವವೆಂದುಕೊಂಡು ಅದೇ ರೀತಿಯಲ್ಲಿ ಆಲೋಚನೆಗಳನ್ನು, ಅಭಿಪ್ರಾಯಗಳನ್ನು ಬೆಳೆಸಿಕೊಳ್ಳುವುದು ಮೂರ್ಖತನ. ಅಂತಹ ಸಮದೃಷ್ಟಿ ಅಥವಾ ಸಮಭಾವ ಬಾಹ್ಯ ಪ್ರಪಂಚಕ್ಕೆ ಸೇರಿರುತ್ತದೆಯೇ ಹೊರತು ಸಹಜ ಅಂತಃಕರಣಕ್ಕೆ ಅಲ್ಲ. ಉದಾಹರಣೆಗೆ, ಒಬ್ಬ ಜ್ಞಾನವಂತ ಯೋಗಿಗೆ ರುಚಿಕರವಾದಂತಹ ಖಾದ್ಯವನ್ನು, ಅಶುಚಿಯಾದ ಹಣ್ಣನ್ನು ಕೊಟ್ಟು ಇದರಲ್ಲಿ ಯಾವುದಾದ್ರೂ ಒಂದನ್ನು ಸ್ವೀಕರಿಸಿ ಅಂತ ಹೇಳಿದ್ರೆ ಆತ ಮೊದಲನೇದನ್ನೇ ಸ್ವೀಕಾರ ಮಾಡ್ತಾನೆ, ಎರಡನೇದನ್ನು ತಿರಸ್ಕರಿಸ್ತಾನೆ. ಈ ಚಿಕ್ಕ ಉದಾಹರಣೆಯಿಂದ ನಾವು ಸಮಚಿತ್ತ ಎನ್ನೋದು ಬಾಹ್ಯ ಪ್ರಪಂಚಕ್ಕೆ ಸೇರಿದ್ದಲ್ಲ, ಅದು ಅಂತರಾಳಕ್ಕೆ ಸೇರಿದ ವಿಷಯ ಅಂತ ಅರ್ಥ ಮಾಡ್ಕೊಳ್ಬಹುದು. ಆದ್ದರಿಂದ ಯಾರೇ ಆದರೂ ಸುಖ ದುಃಖನ ಸಮ ಮನಸ್ಥಿತಿಯಿಂದ ಸ್ವೀಕರಿಸ್ತಾರೋ ಅವರು ಆಂತರಿಕವಾಗಿ ಯಾವುದಕ್ಕೂ ಪ್ರಭಾವಿತರಾಗೋದಿಲ್ಲ ಎನ್ನುವುದು ನಿಸ್ಸಂಶಯ, ಹಾಗೆ ಖಂಡಿತ. ಇಂತಹ ಸಮಚಿತ್ತವನ್ನು ನಮ್ಮಲ್ಲಿ ಪ್ರತಿಯೊಬ್ಬರೂ ಸಾಧಿಸಬಹುದು, ಸಾಧಿಸೋದಕ್ಕೆ ಸಾಧ್ಯ. ಈ ಸಾಧನೆ ಎಲ್ಲರಿಂದಲೂ ಕೂಡ ಸಾಧ್ಯ ಆಗುತ್ತೆ. ಇದಕ್ಕೆ ಪ್ರತಿಯೊಬ್ಬ ಮನುಷ್ಯನೂ ಅರ್ಹನೇ. ಒಂದು ಸಲ ಇಂತಹ ಸ್ಥಿತಿಯನ್ನು ಹೊಂದಿದ ನಂತರ ಯಾವುದೇ ಪ್ರಭಾವ, ಯಾರದೇ ಪ್ರಭಾವ, ಹಾಗೆ ಯಾವುದರ ಪ್ರಭಾವನೂ ಉಂಟಾಗೋದಿಲ್ಲ. ಅಂತಹವರ ಜೀವನದಲ್ಲಿ ಎಂಥದ್ದೇ ಘಟನೆಗಳು ಸಂಭವಿಸಿದರೂ ಅವರು ವಿಚಲಿತರಾಗೋದಿಲ್ಲ, ಅದಕ್ಕೆ ವಿರುದ್ಧವಾಗಿ ವರ್ತಿಸೋದೂ ಇಲ್ಲ. ಹೆಚ್ಚು ಮಂದಿ ತಮ್ಮ ಜೀವನದಲ್ಲಿ ಸಂಭವಿಸುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ಮೂಲ ಕಾರಣ ತನ್ನ ಜಾತಕದಲ್ಲಿನ ಕೆಟ್ಟ ಗ್ರಹಸ್ಥಿತಿ ಅಂತ ಭಾವಿಸಿರ್ತಾರೆ. ಆ ಕೆಟ್ಟ ಗ್ರಹಗಳ ಸ್ಥಿತಿಯ ಫಲವೇ ಈಗಿನ ದುಃಖಕ್ಕೆ ಕಾರಣ ಅಂತ ಅಂದ್ಕೊಂಡಿರ್ತಾರೆ. ಅದರಿಂದಲೇ ತಾವು ದುರಾದೃಷ್ಟವಂತರಾಗಿದ್ದೀವಿ ಅಂತ ದುಃಖಿಸ್ತಾ ಇರ್ತಾರೆ. ಆದರೆ ಅಂತಹವರು ಸಮಚಿತ್ತನ ಸಾಧಿಸಿದ್ದೇ ಆಗಿದ್ರೆ ತಾವು ಅನುಭವಿಸುವ ದುಃಖಕ್ಕೆ ಯಾವುದೇ ಗ್ರಹಗಳ ಪ್ರಭಾವ ಎಷ್ಟು ಮಾತ್ರ ಕೂಡ ಇಲ್ಲ ಅನ್ನೋದರ ಅರಿವಾಗುತ್ತೆ. ಗ್ರಹ ಸಂಚಾರ
ಹೇಗಾದರೂ ಇರಲಿ, ಕರ್ಮಫಲಗಳು ಏನೇ ಆಗಿರಲಿ, ಸಮಚಿತ್ತ ಸಾಧಿಸಿದ ವ್ಯಕ್ತಿ ಪ್ರಶಾಂತವಾಗಿಯೇ ಇರ್ತಾನೆ. ಭೌತಿಕವಾಗಿ ಗ್ರಹಗತಿಗಳನ್ನು ಗಮನಿಸಿ ಮಾನಸಿಕವಾಗಿ ನಿಶ್ಚಲವಾಗಿರ್ತಾನೆ. ಮನುಷ್ಯ ತನಗೆ ಸುಖ ದುಃಖಗಳು ಭೌತಿಕವಾದಂಥ ವಿಷಯಗಳಿಂದಲೇ ಪ್ರಾಪ್ತಿಯಾಗ್ತಿದೆ ಅಂತ ಭಾವಿಸಬಾರದು. ಪತ್ನಿಯ ಅನಾರೋಗ್ಯದ ಚಿಂತೆ, ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆಗಳು, ಉದ್ಯೋಗದಲ್ಲಿರುವಂತಹ ತೊಂದರೆಗಳು, ಹೀಗೆ ನಿರಂತರವಾಗಿ ಎದುರಾಗುವ ಅನೇಕ ಸಮಸ್ಯೆಗಳು ಕಾಲಕಾಲಕ್ಕೆ ಮನುಷ್ಯನನ್ನು ಆತಂಕಕ್ಕೆ ತಳ್ಳುತ್ತೆ. ಇಂತಹ ಆತಂಕದ ಪರಿಸ್ಥಿತಿಗಳು ಸಮಚಿತ್ತವನ್ನು ಸಾಧಿಸುವ ತನಕ ಮಾತ್ರ ಅಷ್ಟೇ. ಸಮಚಿತ್ತ ಹೊಂದಿದ ವ್ಯಕ್ತಿಯ ಮನಸ್ಸಿನಲ್ಲಿ ಇಂತಹ ಯಾವುದೇ ಸಮಸ್ಯೆಗಳು ಆತಂಕವನ್ನು ಉಂಟು ಮಾಡೋದಿಲ್ಲ ಮತ್ತು ಅವನ ಶಾಂತಿಯನ್ನು ಕೂಡ ನಾಶ ಮಾಡೋದೇ ಇಲ್ಲ. ಉದಾಹರಣೆಗೆ ಹೇಳೋದಾದರೆ, ಅನಾರೋಗ್ಯದಿಂದ ಪೀಡಿತವಾದ ಪತ್ನಿಯೊಂದಿಗೆ ಸಹಬಾಳ್ವೆ ನಡೆಸ್ತಾ ಇರುವಂಥ ಒಬ್ಬ ಪತಿ ದೇವರಲ್ಲಿ ಪ್ರಾರ್ಥಿಸೋದು ಒಂದೇ. ಅದೇನಪ್ಪ ಅಂದರೆ, ದೇವರೇ, ಈ ದುಃಖ ಈ ಜನ್ಮಕ್ಕೆ ಸಾಕು ಮಾಡು, ಕನಿಷ್ಠ ಮುಂದಿನ ಜನ್ಮದಲ್ಲಾದರೂ ನನಗೆ ಆರೋಗ್ಯವಂತವಾಗಿರುವಂತಹ ಅರ್ಧಾಂಗಿನ ಪ್ರಸಾದಿಸು ಅಂತ. ಆತನ ಪ್ರಾರ್ಥನೆ ಫಲವಾಗಿ ಮುಂದಿನ ಜನ್ಮದಲ್ಲಿ ಆ ವ್ಯಕ್ತಿಗೆ ಆರೋಗ್ಯವಾಗಿರುವಂತಹ ಪತ್ನಿನೇ ಸಿಗ್ತಾಳೆ. ಆದರೆ ಅವಳು ಅವನ ನಿರೀಕ್ಷೆಗೂ ಮೀರಿದಂತಹ ದುರಹಂಕಾರಿಯಾಗಿ ಅವನನ್ನು ತನ್ನ ಸೆರಗಿಗೆ ಕಟ್ಟಿ ಹಾಕ್ಕೊಂಡು ತಿರುಗೋದಕ್ಕೆ ಶುರು ಮಾಡ್ತಾ ಇದ್ದಾಳೆ. ಆ ಮೂರ್ಖ ಮತ್ತೆ ದೇವರನ್ನ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ದೇವರೇ, ಬರೋ ಜನ್ಮದಲ್ಲಾದರೂ ನನಗೆ ನಯವಿನಯವಾಗಿರುವಂತಹ ಪತ್ನಿಯನ್ನ ಅನುಗ್ರಹಿಸು ಅಂತ ದೇವರಲ್ಲಿ ದಿನ ಅಂಗಲಾಸ್ತಾ ಇದ್ದಾನೆ. ದೇವರು ದಯಾಮಯ, ಆದ್ರಿಂದ ಭಕ್ತನ ಪ್ರಾರ್ಥನೆಯನ್ನ ಅವನು ಏನು ಮಾಡ್ತಾನೆ, ಕೇಳಿಸ್ಕೊಂಡು ಅವನ ಇಷ್ಟಾರ್ಥನ ಮತ್ತೆ ಅವನಿಗೆ ಕೊಡ್ತಾನೆ. ಆದ್ದರಿಂದ ಭಕ್ತನ ಬಯಕೆಗಳನ್ನು ಈಡೇರಿಸ್ತಾನೆ. ಈ ಜನ್ಮ ಕಳಿತು ಮತ್ತೊಂದು ಜನ್ಮದಲ್ಲಿ ಅವನಿಗೆ ಒಳ್ಳೆ ಪತ್ನಿನೇ ಸಿಗ್ತಾಳೆ. ಆದರೆ ಆಕೆಗೆ ಅಲ್ಪಾಯುಷಿ. ಹಾಗಾಗಿ ಅವಳು ಅರ್ಧದಲ್ಲೇ ಮರಣ ಹೊಂದುತ್ತಾಳೆ. ಮತ್ತೆ ಪ್ರಾರ್ಥನೆ ಶುರು. ಪಾಪ ಜನ್ಮಗಳು ಕಳೆದು ಹೋಗ್ತಾನೇ ಇದೆ. ಒಂದರ ನಂತರ ಒಂದರಂತೆ ಅವನ ಬಯಕೆಗಳು ಸಾಕ್ತಾನೇ ಇದೆ. ಭಗವಂತನ ಅನುಗ್ರಹ ಆತನಿಗೆ ಕಾಲಕ್ಕೆ ದೊರೀತಾನೇ ಇದೆ. ಹೀಗೆ ಆತ ಪ್ರತಿ ಜನ್ಮದಲ್ಲೂ ಲೌಕಿಕ ಕೋರಿಕೆಗಳಿಗಾಗಿ ಭಗವಂತನನ್ನ ಆಶ್ರಯಿಸ್ತಾನೇ ಇದ್ದಾನೆ. ಇದೇ ಥರ ಎಷ್ಟೋ ಜನ್ಮಗಳು ಕಳೆದರೂ ಆತನ ಬಯಕೆ ಮಾತ್ರ ಪೂರ್ತಿ ಆಗಲೇ ಇಲ್ಲ. ಮನುಷ್ಯ ಹೀಗೆ ಕೆಲಸಕ್ಕೆ ಬಾರದ ಲೌಕಿಕ ಬಂಧನಗಳಲ್ಲಿ ಸಿಲುಕಿ ಹಾಕ್ಕೊಂಡು ಅವುಗಳಿಗಾಗಿಯೇ ಜೀವಿಸುತ್ತಾ ನಂತರ ಮರಣಿಸಿ ಹಾಗೆ ಮತ್ತೆ ಹುಟ್ಟುತ್ತಾನೇ ಇರ್ತಾನೆ. ಹೀಗೆ ಹುಟ್ಟು ಸಾವುಗಳ ಮಧ್ಯೆ ಸಿಲುಕ್ತಾನೆ. ಅವನಿಗೆ ಇದರಿಂದ ಹೊರಬರೋದಕ್ಕೆ ಸಾಧ್ಯನೇ ಆಗಲ್ಲ. ಈ ಹುಟ್ಟು ಸಾವಿನ ಸರಪಳಿಯಲ್ಲಿ ಸಿಲುಕಲು ಕಾರಣ ಏನು ಅಂದರೆ, ಮನುಷ್ಯರಲ್ಲಿ ಇರುವಂತಹ ತೀರದ ಬಯಕೆಗಳು. ಇದರಿಂದ ನಮಗೆ ತಿಳಿಯೋದೇನೆಂದರೆ, ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಒಂದಾದ ಮೇಲೆ ಒಂದು ತೀರ್ತು ಅಂದರೆ ಮತ್ತೊಂದು ಬಯಕೆ ಮನುಷ್ಯನ ಮನಸ್ಸಲ್ಲಿ ತಲೆ ಎತ್ತುತ್ತಾನೇ ಇರುತ್ತೆ. ಈ ಭೌತಿಕ ಆಸೆಗಳು ಮನುಷ್ಯನಿಗೆ ಎಂದೂ ಕೂಡ ಶಾಶ್ವತವಾದ ಸಂತೋಷನಾಗಲಿ ತೃಪ್ತಿನಾಗಲಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಕೋರಿಕೆಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ಮನುಷ್ಯ ಮತ್ತೆ ಮತ್ತೆ ಜನ್ಮ ಎತ್ತುತ್ತಾ ಇರ್ತಾನೆ. ಈ ಜನ್ಮದಲ್ಲಿ ತಾನು ಸಮಚಿತ್ತನ್ನ
ಸಾಧಿಸಿದ್ದೇ ಆದರೆ ಸುಖ ದುಃಖಗಳನ್ನು ಸಮಾನ ಸ್ಥಿತಿಯಲ್ಲಿ ಸ್ವೀಕರಿಸಿ ಮನುಷ್ಯ ಪರಿಪೂರ್ಣನಾಗ್ತಾನೆ. ಆದ್ದರಿಂದ ಮನುಷ್ಯ ತನ್ನಲ್ಲಿ ಇಲ್ಲದೇ ಇರೋದಕ್ಕೋಸ್ಕರ ಹಂಬಲಿಸೋದನ್ನು ಬಿಟ್ಟು ತನಗಾಗಿರುವಂತಹ ಅನುಭವವನ್ನೇ ಮೆಟ್ಟಲನ್ನಾಗಿ ಮಾಡಿಕೊಂಡು ಜೀವನ ಮುಕ್ತಿಗಾಗಿ ಸಾಧನೆ ಮಾಡಿದ್ದೇ ಆದರೆ ಭಗವಂತನು ನಮಗೆ ಪ್ರಸಾದಿಸಿದ ಈ ಜನ್ಮನೇ ಸಾರ್ಥಕ ಆದಂತೆ. ಇಲ್ಲಿ ಒಂದು ವಿಷಯನ್ನ ಪ್ರಸ್ತಾಪ ಮಾಡೋಣ. ಸಾಮಾನ್ಯವಾಗಿ ಇಂತಹ ಘಟನೆಗಳು ಪ್ರತಿ ಕುಟುಂಬದಲ್ಲೂ ಪ್ರತಿಯೊಬ್ಬರ ಮನೆಗಳಲ್ಲೂ ನಡೀತಾನೆ ಇರುತ್ತೆ. ಮತ್ತೆ ಇಂತಹ ಪರಿಸ್ಥಿತಿಗಳಲ್ಲಿ ನಮ್ಮ ವರ್ತನೆ ನಮಗೆ ಎಷ್ಟೋ ವಿಚಾರಗಳನ್ನು ತಿಳಿಯೋ ಹಾಗೆ ಮಾಡುತ್ತೆ. ಉದಾಹರಣೆಗೆ, ಒಂದು ಪತಿ ಪತ್ನಿ ಜೋಡಿಯಾಗಿ ಇಬ್ಬರು ಕೂಡ ಸಿನಿಮಾ ನೋಡಬೇಕು ಅಂತ ಹೊರಟು ಸಿದ್ಧವಾಗಿ ನಿಂತಿದ್ದಾರೆ. ಇದ್ದಕ್ಕಿದ್ದಂತೆ ಒಬ್ಬ ಸ್ನೇಹಿತ ಮನೆಗೆ ಬರ್ತಾನೆ. ಅನಿರೀಕ್ಷಿತವಾಗಿ ಬಂದಂತಹ ಗೆಳೆಯನಿಂದ ಅವರು ಅಂದುಕೊಂಡ ಹಾಗೆ ಸಿನಿಮಾ ನೋಡೋದಕ್ಕೆ ಹೋಗಕ್ಕೆ ಆಗಲಿಲ್ಲ. ಇಲ್ಲಿ ಎರಡು ರೀತಿಯ ಸಾಧ್ಯತೆಗಳಿದೆ. ಒಂದು, ಇದರಿಂದ ಅವರಿಗೆ ಬೇಜಾರು ಮತ್ತೆ ಅತೃಪ್ತಿ ಉಂಟಾಗಬಹುದು. ಅಥವಾ ಅವರು ಸ್ನೇಹದಿಂದ ಸ್ನೇಹಿತನು ಬಂದಿದ್ದಕ್ಕೆ ಸಂತೋಷ ಹೊಂದಿ ಮನೆಗೆ ಬಂದವರನ್ನ ಪ್ರೀತಿಯಿಂದ ಆದರಿಸೋದು ನಮ್ಮ ಕರ್ತವ್ಯ ಅಂತಲೂ ಭಾವಿಸಬಹುದು. ಸ್ನೇಹಪೂರ್ವಕವಾಗಿ ಪ್ರೀತಿಯಿಂದ ಬಂದ ಸ್ನೇಹಿತನನ್ನ ಸ್ವಾಗತ ಮಾಡೋದೇ ಸಮಚಿತ್ತ ಹೊಂದಿದವರು. ನಿಜವಾಗಿ ಹೇಳೋದಾದ್ರೆ ಇಂತಹ ಎಷ್ಟೋ ಘಟನೆಗಳು ನಮ್ಮೆಲ್ಲರ ಜೀವನದಲ್ಲಿ ದಿನನಿತ್ಯ ನಡೀತಾನೇ ಇರುತ್ತೆ. ಒಬ್ಬ ವ್ಯಕ್ತಿಯ ಮಾನಸಿಕ ಮಟ್ಟನ್ನ ಇಂತಹ ಘಟನೆಗಳಿಂದ ನಿರ್ಣಯಿಸಬಹುದು. ಇಂತಹ ಸಂದರ್ಭದಲ್ಲಿ ಪ್ರಶಾಂತವಾಗಿ ವರ್ತಿಸಿ ತಾಳ್ಮೆಯಿಂದ ನಿಭಾಯಿಸುವವರಿಗೆ ಜೀವನದಲ್ಲಿ ಎದುರಾಗುವಂತಹ ನೋವನ್ನು ಕೂಡ ಅಥವಾ ಸವಾಲುಗಳನ್ನು ಕೂಡ ನಿರಾತಂಕವಾಗಿ ಸ್ವೀಕರಿಸಬಲ್ಲಂತಹ ಶಕ್ತಿ, ಸಾಮರ್ಥ್ಯ ಇರುತ್ತೆ. ಕೆಲವರಿಗೆ ಟೀಕೆ ಅಥವಾ ಸಲಹೆಗಳನ್ನು ನಿಭಾಯಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಸಾಮಾನ್ಯ ಸಂದರ್ಭದಲ್ಲಿ ಸ್ನೇಹಿತರು ಯಾರಾದ್ರೂ ಸಾಮಾನ್ಯವಾಗಿ ಮಾಡುವಂತಹ ವಿಮರ್ಶೆಗೂ ಕೂಡ ಕೆಲವರು ಹೆಚ್ಚು ಕಸಿವಿಸಿಕೊಂಡು ತೀವ್ರವಾಗಿ ಪ್ರತಿಕ್ರಿಯಿಸಿ ಅತಿಯಾಗಿ ಚಿಂತೆ ಮಾಡ್ತಾರೆ. ಆದರೆ ಇದೇ ರೀತಿಯ ಟೀಕೆ ಅಥವಾ ಸಲಹೆಗಳನ್ನು ಸಮಚಿತ್ತ ಉಳ್ಳಂತಹ ವ್ಯಕ್ತಿ ಅದನ್ನೇ ಸ್ಫೂರ್ತಿಯಾಗಿ ಭಾವಿಸ್ತಾನೆ. ತನ್ನನ್ನು ವಿಮರ್ಶಿಸಿ ಅಥವಾ ತನ್ನನ್ನು ಟೀಕೆ ಮಾಡಿದಂಥವರನ್ನು ಶತ್ರುಗಳಲ್ಲ, ಇವರೇ ನನಗೆ ಗುರು ಅಂತ ಗೌರವಿಸ್ತಾನೆ. ಅವರ ವಿಮರ್ಶೆನೇ ತನಗೊಂದು ಪಾಠವೆಂದು, ಅದೇ ನನ್ನನ್ನು ಉನ್ನತ ಮಟ್ಟಕ್ಕೆ ತಲುಪೋದಕ್ಕೆ ಪ್ರೇರಣೆ ಎಂದು ಭಾವಿಸಬೇಕಾದ್ರೆ ನಿತ್ಯ ನಿಸ್ಸಂಶಯವಾಗಿ ಅವರು ಸಮಚಿತ್ತ ಹೊಂದಿದ ವ್ಯಕ್ತಿಯೇ ಆಗಬೇಕು. ಇನ್ನೊಂದು ಉದಾಹರಣೆ, ಇದು ಕೂಡ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಡೆಯುವ ವಿಷಯನೇ. ಪ್ರತಿಯೊಬ್ಬ ತಂದೆ ತಾಯಿ ಕೂಡ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಅಂಕ ತಗೊಂಡು ಉತ್ತಮ ಭವಿಷ್ಯನ ಹೊಂದಬೇಕು ಅಂತ ಬಯಸ್ತಾರೆ, ಹಾಗೆ ಹಾರೈಸ್ತಾರೆ. ಆದರೆ ಕೆಲವೊಮ್ಮೆ ಅವರ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಆ ಮಗು ಫೇಲ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಅಷ್ಟೇ, ಪೋಷಕರ ದುಃಖಕ್ಕೆ ಪಾರನೇ ಇಲ್ಲ, ಅವರ ನಿರಾಶೆಗೆ ಮಿತಿನೇ ಇಲ್ಲ. ಇದೇ ಘಟನೆ ಒಬ್ಬ ಸಮಚಿತ್ತ ಉಳ್ಳಂತಹ ವ್ಯಕ್ತಿ ಜೀವನದಲ್ಲಿ ನಡೆದರೆ ತನ್ನ ಮಗನಿಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಹೇಳಿ ಸರಿಯಾದ ಮಾರ್ಗಕ್ಕೆ ದೂಡ್ತಾನೆ. ಅಷ್ಟೇ ಆಗಲಿ, ತಾನು ಉದ್ದೇಶಕ್ಕೆ ಅಥವಾ ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಮಗನ ಮೇಲೆ ಕೋಪಿಸಿಕೊಂಡು ಬೈಯೋ ಅಂತಹ ಕೆಲಸ ಕೂಡ ಮಾಡೋದಿಲ್ಲ. ತಂದೆ ತಾಯಿ
ಮಕ್ಕಳನ್ನು ಕ್ರಮಬದ್ಧವಾಗಿ ಬೆಳೆಸಿ ಮಕ್ಕಳು ಉತ್ತಮ ಸ್ಥಿತಿಗೆ ತಲುಪಬೇಕು ಅಂತ ಬಯಸೋದು ಖಂಡಿತ ಒಪ್ಪುವಂಥ ವಿಷಯ. ಆದರೆ ಕ್ರಮಶಿಕ್ಷಣ ಅನ್ನೋ ಹೆಸರಲ್ಲಿ ಮಕ್ಕಳೊಂದಿಗೆ ಅತಿ ಕಾಠಿಣ್ಯವನ್ನು ಪ್ರದರ್ಶನ ಮಾಡಬಾರದು. ಮಕ್ಕಳು ತಮ್ಮ ಆಜ್ಞಾನುಸಾರವೇ ಇರಬೇಕು ಅಂತ ಬಯಸಬಾರದು. ಪೋಷಕರು ಮತ್ತು ಶಿಕ್ಷಕರು ಮಕ್ಕಳನ್ನು ಸರಿ ದಾರಿಗೆ ತರೋದರಲ್ಲಿ ಉತ್ತಮ ಭವಿಷ್ಯ ರೂಪಿಸೋದಕ್ಕೆ ಮಕ್ಕಳೊಂದಿಗೆ ಕಠಿಣವಾಗಿ ವರ್ತಿಸಬಹುದು. ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅದು ಒಂದು ಮಿತಿನಲ್ಲಿರಬೇಕು. ಆ ಕಾರಣದ ಹಿಂದೆ ಮಕ್ಕಳ ಭವಿಷ್ಯನ ಸರಿಯಾದ ಮಾರ್ಗದಲ್ಲಿ ರೂಪಿಸಬೇಕು ಅನ್ನೋ ಸದುದ್ದೇಶ ಮಾತ್ರ ಇರಬೇಕು. ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅಥವಾ ಅನುಸರಿಸುವ ಶಿಕ್ಷಾ ಪದ್ಧತಿಗಳು ಮಕ್ಕಳ ಮನಸ್ಸಿನ ಮೇಲೆ ಹಾಗೂ ದೊಡ್ಡವರ ಗೌರವದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಬಾರದು. ಅಂದರೆ ಅಡ್ಡ ಪರಿಣಾಮ ಬೀರಬಾರ್ದು. ಅದರಿಂದ ದುಷ್ಪರಿಣಾಮಗಳು ಉಂಟಾಗಬಾರದು. ಮಕ್ಕಳು ಹಾಳಾಗುತ್ತಿದ್ದಾರೆ, ಕೈ ಜಾರಿ ಹೋಗ್ತಿದ್ದಾರೆ ಅಂತ ಅನ್ನಿಸಿದಾಗ ಪೋಷಕರು ಕೋಪಿಸ್ಕೊಂಡ ಹಾಗೆ ವರ್ತಿಸಿ ಬೈದು ಬುದ್ಧಿ ಹೇಳಬೇಕೇ ಹೊರತು ನಿಜವಾಗಿಯೂ ಕೋಪಿಸ್ಕೊಳ್ಬಾರ್ದು. ಮಕ್ಕಳನ್ನು ಸರಿ ದಾರಿಗೆ ತರಲು ಕಟ್ಟುನಿಟ್ಟಾಗಿ ವರ್ತಿಸಬೇಕೇ ವಿನಃ ಅದರಿಂದ ಯಾವುದೇ ದುಷ್ಪರಿಣಾಮಗಳು ಉಂಟಾಗುವಷ್ಟು ತೀವ್ರವಾಗಿ ಮಕ್ಕಳುಗಳನ್ನು ಶಿಕ್ಷಿಸಬಾರದು. ಮಕ್ಕಳನ್ನು ಬೆಳೆಸುವಾಗ ಪೋಷಕರಲ್ಲಿ ಅಂತಹ ಸಂಯಮ ಶಕ್ತಿ ಇರಬೇಕಾದ್ರೆ ಅವರು ಸಮಚಿತ್ತನ ಹೊಂದಿರಬೇಕು. ಇಲ್ಲಿ ಮತ್ತೆ 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 ಹೇಳೋದೊಂದೇ, ಲೌಕಿಕ ಬಂಧನಗಳನ್ನು, ಬಾಹ್ಯ ವಿಷಯಗಳನ್ನು ಸಾಮಾಜಿಕ ಜೀವನಕ್ಕಾಗಿ ಸ್ವೀಕರಿಸ್ರಿ. ಆಧ್ಯಾತ್ಮಿಕ ಸಾಧನೆಯನ್ನು ಸರ್ವೋತ್ತಮ ಸಾಧನೆಯಾಗಿ ಆಂತರಿಕವಾಗಿ ಸ್ವೀಕರಿಸಬೇಕು. ಇದರ ಸಹಾಯದಿಂದನೇ ಮಾನಸಿಕ ಆಂದೋಲನಗಳ ಮೇಲೆ ಹಿಡಿತ ಸಾಧಿಸಬೇಕು. ಸೂಕ್ಷ್ಮವಾದ ಅತಿ ನಯವಾದ ವಿಷಯಾಸಕ್ತಿಯಿಂದ ಹೊರಕ್ಕೆ ಬರೋದು ತುಂಬ ಕಷ್ಟ. ಏಕೆ ಅಂದರೆ ಅದು ಮನೋಧರ್ಮ ಮತ್ತು ಸ್ವಭಾವದ ಪರಿಣಾಮ. ಹೇಗಂದರೆ ಒಬ್ಬ ತಾಯಿಗೆ ತನ್ನ ಮಗುವಿನ ಮೇಲೆ ವಿಪರೀತವಾದಂತಹ ಅಪೇಕ್ಷೆ. ಯಾವಾಗಲೂ ಅವಳು ತನ್ನ ಮಗುವಿನ ಬಗ್ಗೆ ಚಿಂತಿಸ್ತಾನೇ ಇರ್ತಾಳೆ. ಅವಳಿಗೆ ಮಗುವಿನ ದಿನಚರಿ ಕೂಡ ವಿಪರೀತವಾದ ಆತಂಕ ಹಾಗೆ ಭಯ ಹುಟ್ಟಿಸುವ ಮಟ್ಟಿಗೆ ಮಗುವಿನ ಬಗ್ಗೆ ಹುಚ್ಚು ವ್ಯಾಮೋಹಕ್ಕೆ ಒಳಗಾಗಿದ್ದಾಳೆ ಅಂದ್ಕೊಳ್ಳೋಣ. ಒಂದು ವೇಳೆ ಮಗು ಏನಾದರೂ ಶಾಲೆಯಿಂದ ಸ್ವಲ್ಪ ತಡವಾದರೆ ಸಾಕು, ಅದಕ್ಕೆ ನಾನಾ ಕಾರಣಗಳನ್ನು ತನ್ನಲ್ಲಿ ತಾನೇ ಊಹಿಸಿಕೊಂಡು ಆತಂಕ ಪಡ್ತಾಳೆ. ಯಾವುದಾದ್ರೂ ಅಪಾಯ ಇಲ್ಲವೇ ಅಪಘಾತ ಆದಂತೆ ವಿವಿಧ ರೀತಿಯಲ್ಲಿ ಕಲ್ಪಿಸ್ಕೊಂಡು ಮಾನಸಿಕವಾಗಿ ಕುಗ್ಗಿ ಹೋಗ್ತಾಳೆ. ಈ ರೀತಿಯಾದ ಮಾನಸಿಕ ಸ್ಥಿತಿಯ ಹಿಂದೆ ವಿಪರ್ಯಾಸ ಏನು ಅಂದರೆ ಆಕೆಯಲ್ಲಿ ಈ ರೀತಿಯ ಆತಂಕಕ್ಕೆ ಪ್ರೇರೇಪಿಸಿದ್ದು ಸಂದರ್ಭಗಳಲ್ಲ. ಆಕೆಯನ್ನು ಹಾಗೆ ಯೋಚಿಸೋ ಹಾಗೆ ಮಾಡಿದ್ದು ಪಂಚೇಂದ್ರಿಯಗಳು ಕೂಡ ಅಲ್ಲ. ಅವಳಿಗೆ ಮಗುವಿನ ಮೇಲಿನ ವ್ಯಾಮೋಹದಿಂದ ಉಂಟಾದ ಕಲ್ಪನೆಯೇ ಅವಳ ಭಯಕ್ಕೆ ಕಾರಣ. ಈ ರೀತಿಯ ಅರ್ಥವಿಲ್ಲದ ಭಯದಿಂದ, ಅನಾವಶ್ಯಕವಾದಂತಹ ಊಹೆಗಳಿಂದ ಉಂಟಾಗುವ ನೋವಿನ ಪರಿಣಾಮ ನೈಜ ಘಟನೆಯ ನೋವಿನ ತೀವ್ರತೆಗಿಂತ ಅತಿ ಹೆಚ್ಚಾಗಿರುತ್ತೆ. ಈ ರೀತಿಯ ಮಾನಸಿಕ ಆಂದೋಲನಗಳನ್ನು ಕಾಲ್ಪನಿಕವೆಂದು ಅರ್ಥಕೊಳ್ಳಬೇಕೇ ಹೊರತು ಅವು ನಿಜವಾದದ್ದಲ್ಲ. ಈ ರೀತಿಯ ಊಹೆಗಳಿಗೆ, ಕಲ್ಪನೆಗಳಿಗೆ ದೂರವಿರಬೇಕು ಅಂದರೆ ಅಂತಹ ಅನಾವಶ್ಯಕವಾದಂತಹ ಭಯ,
ಆತಂಕಗಳನ್ನು ಮೊಗ್ಗಿನಲ್ಲೇ ಚಿವುಟಿ ಹಾಕಬೇಕು. ಅವರು ತಮ್ಮ ವಿವೇಚನೆ ಮತ್ತು ಬುದ್ಧಿವಂತಿಕೆಯನ್ನು ತೀಕ್ಷ್ಣಗೊಳಿಸಬೇಕು. ಈ ಬುದ್ಧಿವಂತಿಕೆ ಒಳಿತು ಕೆಡುಕುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವು ಸಮಚಿತ್ತದೊಂದಿಗೆ ಹೆಣೆದುಕೊಂಡಿರುತ್ತೆ. ಇದೇ ರೀತಿ ಸಮಚಿತ್ತ ಇಲ್ಲದಂತಹ ಮತ್ತೊಂದು ಉದಾಹರಣೆ ನೋಡೋದಾದ್ರೆ, ಒಬ್ಬ ಸ್ತ್ರೀ ಅವಳ ಮಗ ದೂರದ ಅಮೇರಿಕಾದಲ್ಲಿ ವಾಸ ಆಗಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅಲ್ಲೆಲ್ಲೋ ದೂರದಲ್ಲಿರೋಂತಹ ಮಗನ ಬಗ್ಗೆ ಇಲ್ಲಿರೋಂಥ ತಾಯಿಗೆ ಅನುಕ್ಷಣವೂ ಕೂಡ ಆತಂಕ. ಎಷ್ಟೇ ಬೇಡ ಅಂದುಕೊಂಡ್ರು ಆಕೆಯ ಅರಿವಿಗೇನೆ ಬಾರದಂತೆ ಅವಳ ಮನಸ್ಸು ಆ ದೂರದಲ್ಲಿರುವ ಮಗನ ಸುತ್ತನೇ ಸುತ್ತಾ ಇದೆ. ಅದನ್ನು ತಡೆಯೋದಕ್ಕೆ ಅವಳಿಗೆ ಅಸಾಧ್ಯ ಆಗ್ತಾ ಇದೆ. ಈ ಆತಂಕಕ್ಕೆ ಕಾರಣ ಅವಳ ಕಲ್ಪನೆ ಅಷ್ಟೇ. ಅವಳು ಮಗನ ಮೇಲೆ ಅತಿಯಾಗಿ ಬೆಳೆಸಿಕೊಂಡಂತಹ ವ್ಯಾಮೋಹ ಅವಳನ್ನು ಹಾಗೆ ಯೋಚನೆ ಮಾಡೋ ಹಾಗೆ ಮಾಡ್ತಿದೆ. ಅವಳು ಒಮ್ಮೆ ಹೀಗೆ ಯೋಚಿಸ್ತಾಳೆ, ಮಗ ತನ್ನ ಬಳಿನೇ ಬಂದರೆ, ನಾವಿಬ್ಬರು ಒಂದೇ ಕಡೆ ನೆಲೆಸಿದ್ರೆ ತನಗೆ ಮಗನಿಗೆ ಸಂಬಂಧಿಸಿದಂತಹ ಯಾವುದೇ ಆತಂಕ ಇರಲ್ಲ, ಆಗ ತನಗೆ ಯಾವುದೇ ನೋವುಂಟಾಗೋದಿಲ್ಲ ಅಂತ ಅಂದ್ಕೋತಾಳೆ. ಮಗನಿಗಾಗಿ ಆಕೆ ತೊಳಲಾಟ, ತನಗಿರುವ ತಳಮಳ ಆಕೆಯನ್ನು ದುಃಖಕ್ಕೆ ಈಡು ಮಾಡ್ತಾ ಇದೆ. ಮಗನು ಮರಳಿ ಮನೆಗೆ ಬಂದು ತನ್ನೊಂದಿಗೆ ಶಾಶ್ವತವಾಗಿದ್ದರೆ ತನ್ನ ನೋವು ಶಾಶ್ವತವಾಗಿ ದೂರ ಆಗಿಬಿಡುತ್ತೆ ಎಂಬುದು ಆಕೆಯ ವಿಶ್ವಾಸ. ಅವಳ ಕೋರಿಕೆ ನೆರವೇರೋ ಹಾಗೇನೆ ಆಕೆಯ ಮಗ ಒಂದು ದಿನ ತಾನು ಮರಳಿ ಬರ್ತಾ ಇರೋದಾಗಿ ಸಂದೇಶ ಕಳಿಸ್ತಾನೆ. ಈ ಸಮಾಚಾರ ಆಕೆ ತಿಳಿತಾ ಇದ್ದಂಗೆ ಅತೀ ಸಂತೋಷ ಹೊಂದುತ್ತಾಳೆ. ಅವಳ ಸಂತೋಷಕ್ಕೆ ಪಾರನೇ ಇಲ್ಲ. ಜೀವನದಲ್ಲಿ ಇಲ್ಲಿವರೆಗೆ ಎಂದೂ ಹೊಂದದೇ ಇರುವಂತಹ ಪರಮಾನಂದನ ಆಕೆ ಈ ಸಂದೇಶದಿಂದ ಹೊಂದುತ್ತಾಳೆ. ಇಲ್ಲಿಂದ ಮುಂದೆ ಎಲ್ಲ ಕೂಡ ನನಗೆ ತುಂಬ ಸಂತೋಷವಾದಂತಹ ದಿನಗಳೇ ಅಂತ ಭಾವಿಸ್ತಾಳೆ. ಆಕೆ ಹಾಗೆ ಅಂದುಕೊಂಡಿದ್ದೇ ದೊಡ್ಡ ತಪ್ಪು. ತನ್ನ ದುಃಖಕ್ಕೆ ಹೇಗೆ ತನ್ನ ಸ್ವಭಾವ ಕಾರಣವಾಗಿದೆಯೋ ತನ್ನ ಸಂತೋಷಕ್ಕೂ ಅದೇ ಕಾರಣ ಅನ್ನೋ ವಿಷಯ ಆಕೆ ತಿಳ್ಕೊಳ್ಳಿಲ್ಲ. ಯಾವುದು ಏನೇ ಆದರೂ ಬಯಸಿದಂತಹ ಸಮಯ ಹತ್ರ ಬಂದ್ಬಿಡ್ತು. ಆದರೆ ಅವನ ಆಗಮನ ಅವಳಿಗೆ ಸಂತೋಷವನ್ನು ತಂದುಕೊಡೋದೇ ಸಮಸ್ಯೆಗಳನ್ನೇ ತಂದುಕೊಡುತ್ತೆ. ಅದು ಹೇಗೆ ಅಂದರೆ, ಈಗ ಅವಳ ಮಗನಿಗೆ ಮೊದಲಿನಂತೆ ಅವಳ ಕೈ ರುಚಿ ಇಷ್ಟ ಆಗ್ತಿಲ್ಲ. ಅವನು ದೂರದಲ್ಲಿದ್ದಾಗ ಅವನಿಗೋಸ್ಕರ ಹಾತೊರೆದು ಅವನು ಬಂದರೆ ಸಾಕು ಅಂತಿದ್ದಂತಹ ಅವಳು ಈಗ ಅವಳೆಲ್ಲ ಆಸೆ ನಿರಾಸೆಯಾಗಿ ಮಾರ್ಪಟ್ಟಿದೆ. ಮತ್ತೆ ನೋವು, ಮತ್ತೆ ಸಂಕಟ ಪ್ರಾರಂಭ ಆಗಿದೆ. ಈ ಎಲ್ಲ ಪರಿಸ್ಥಿತಿಗೂ ಅವಳ ಮನಸ್ಸು ಕಾರಣ. ಖಂಡಿತವಾಗಿಯೂ ನಮ್ಮ ನೋವಿಗೆ ಮೂಲ ನಮ್ಮ ಮನಸ್ಸು. ನಮ್ಮ ಮನಸ್ಸಿಗೆ ಉಂಟಾಗುವಂಥ ದುಃಖಕ್ಕೆ, ನೋವಿಗೆ ಕಾರಣ ಬಹಿರಂಗವಾಗಿ ಸಂಭವಿಸುವ ಘಟನೆಗಳು ಅಂತ ನಾವು ಭಾವಿಸ್ತೀವಿ ಅಷ್ಟೆ. ಆದರೆ ಹೊರಗಿನ ಯಾವ ವ್ಯಕ್ತಿ ಅಥವಾ ಘಟನೆಗಳು ಅಥವಾ ವಸ್ತುಗಳು, ವಿಷಯಗಳು ಇದಕ್ಕೆ ಕಾರಣ ಅಲ್ಲ. ಇದಕ್ಕೆಲ್ಲ ಅವರವರ ಮನಸ್ಸೇ ಮೂಲ. ಅವರವರ ಮೆದುಳೇ ಇದಕ್ಕೆ ವೇದಿಕೆ. ಇದರಿಂದ ನಾವು ಅರ್ಥಕೊಳ್ಳಬೇಕಾಗಿರೋದು ಏನಂದರೆ, ಬಾಹ್ಯ ಪ್ರಪಂಚದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಲೌಕಿಕ ಸಂಬಂಧಗಳ ಸುತ್ತ ನಮ್ಮ ಯೋಚನೆಗಳು ಸುತ್ತುತ್ತಾ ಇರುವಷ್ಟು ಕಾಲ ಚಿಂತೆ, ನೋವು, ಆಸೆ, ನಿರಾಸೆ, ತಳಮಳ, ಆತಂಕ, ನಿರೀಕ್ಷೆ ಇವೆಲ್ಲ ಎಂದೆಂದಿಗೂ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಆಸೆ ಇಲ್ವೋ
ಅಲ್ಲಿ ನಿರಾಶೆನೂ ಇಲ್ಲ. ಎಲ್ಲಿ ನಿರೀಕ್ಷೆ ಇಲ್ಲವೋ ಅಲ್ಲಿ ಕೊರತೆ ಉಂಟಾಗೋದಿಲ್ಲ. ಮನಸ್ಸನ್ನು ವಿಷಯಾಸಕ್ತಿಯಿಂದ, ಭವಬಂಧನಗಳಿಂದ ದೂರವಿರಿಸಿದಾಗ ಮನಸ್ಸಿಗೆ ನೋವು, ದುಃಖ, ತೊಂದರೆಯ ಸ್ಪರ್ಶವಾಗೋದಿಲ್ಲ. ಅಂತಹ ಮನಸ್ಸಿಗೆ ಯಾವಾಗಲೂ ಸಂತೋಷನೇ, ಆನಂದನೇ. ಸಮಚಿತ್ತವೇ ಈ ಶಾಶ್ವತ ಸುಖದ ಪರಮರಹಸ್ಯ. ಈ ಸಮಚಿತ್ತದ ಕೊರತೆಯಿಂದನೇ ಸಮಸ್ಯೆಗಳ ಸರಮಾಲೆ ಹುಟ್ಟಿಕೊಳ್ಳೋದು ಕೂಡ. ಈ ಸಮಸ್ಯೆಗಳಿಗೆ ಕಾರಣ ಬಾಹ್ಯ ಪ್ರಪಂಚದೊಂದಿಗೆ ಮನುಷ್ಯನಿಗಿರುವಂತಹ ಅನುಬಂಧ ಹಾಗೆ ವ್ಯಾಮೋಹ. ಈ ಬಂಧಕ್ಕೆ ಹಲವಾರು ರೂಪಗಳಿವೆ. ಭಾವನೆಗಳೇ ಈ ರೂಪಕ್ಕೆ ಮೂಲ. ಈ ಭಾವನೆಯನ್ನ ರಾಗ, ದ್ವೇಷ, ಭಯ ಎಂತನೂ ಕರಿಬಹುದು. ರಾಗ ಮತ್ತು ದ್ವೇಷ ಎಂದರೆ ಏನು? ಮನುಷ್ಯ ಹುಟ್ಟಿದ ಕ್ಷಣದಿಂದ ಎರಡು ಭಾವನಾತ್ಮಕ ಶಕ್ತಿಗಳು ಪ್ರಾಣವನ್ನು ವಶಪಡಿಸಿಕೊಂಡು ಮೋಸ ಮಾಡ್ತಾನೇ ಇರುತ್ತೆ. ಅದೇ ರಾಗ ಮತ್ತು ದ್ವೇಷ. ರಾಗ ಎಂದರೆ ಅನುಬಂಧ, ಬಾಂಧವ್ಯ. ಅದೊಂದು ಆನಂದಮಯ ಭಾವ. ಮನುಷ್ಯರು ಭೌತಿಕ ವಸ್ತುಗಳೊಂದಿಗೆ ಅಥವಾ ಭೌತಿಕ ವಿಷಯಗಳಿಗಾಗಿ ತಮ್ಮಲ್ಲಿಯೇ ತಾವು ಬೆಳೆಸಿಕೊಳ್ಳುವ ಉತ್ಸಾಹಕ್ಕೆ ಇನ್ನೊಂದು ಹೆಸರೇ ರಾಗ. ರಾಗವನ್ನು ಸಂಪೂರ್ಣವಾಗಿ ವಿರೋಧಿಸುವ ಭಾವವೇ ದ್ವೇಷ. ಯಾವ ವಿಷಯದಿಂದ ಮನುಷ್ಯ ಓಡಿ ಹೋಗ ಬಯಸ್ತಾನೆ, ಅದನ್ನು ಮನುಷ್ಯ ದ್ವೇಷಿಸ್ತಾನೆ, ಅದನ್ನು ಅವನು ಇಷ್ಟಪಡುವುದಿಲ್ಲವೆಂದು ತಿರಸ್ಕರಿಸ್ತಾನೆ, ಸ್ವೀಕರಿಸಲು ಒಪ್ಪೋದಿಲ್ಲ, ಅಂತಹ ಇಷ್ಟಗಳ ಪ್ರಸ್ತಾವಗಳು ಹೆಚ್ಚಾಗಿ ಮನುಷ್ಯನಲ್ಲೇ ಉಂಟಾಗೋದು, ಮಾನವರಿಗೆ ಅನ್ವಯಿಸೋದು. ಮಾನವರ ಕಲ್ಪನೆಗಳು ಅಪರಿಮಿತ. ಆದರೆ ಪ್ರಾಣಿಗಳು ಆ ರೀತಿ ಅಲ್ಲ. ಪ್ರಾಣಿಗಳದ್ದು ಸೀಮಿತ ಜ್ಞಾನ. ಆದ್ದರಿಂದಲೇ ಪ್ರಾಣಿಗಳಿಗೆ ರಾಗ ದ್ವೇಷಗಳನ್ನು ಮೀರಿ ಏನೂ ಕೂಡ ತಿಳಿಯೋದಿಲ್ಲ. ಆದರೆ ಮಾನವರು ಮೇಧಾಶಕ್ತಿ ಸಂಪನ್ನರಾಗಿರೋದ್ರಿಂದ ತಮ್ಮ ಬುದ್ಧಿವಂತಿಕೆಯಿಂದ ಪ್ರಯತ್ನಿಸಿದರೆ ತಮ್ಮ ಆಲೋಚನಾ ಶಕ್ತಿಯಿಂದ ರಾಗ ದ್ವೇಷಗಳನ್ನು ಜಯಿಸಬಲ್ಲರು. ಏಕೆಂದರೆ ಪ್ರತಿಯೊಬ್ಬರಲ್ಲಿ ಇರುವ ವ್ಯತ್ಯಾಸಗಳನ್ನು ಗುರುತಿಸಬಲ್ಲಂತಹ ಶಕ್ತಿ ಮಾನವನಿಗೆ ಹುಟ್ಟಿನಿಂದಲೇ ಬಂದಿದೆ. ಅದು ಹೇಗೆಂದರೆ, ಒಂದು ಚಿಕ್ಕ ಮಗುಗೆ ರುಚಿಕರವಾದಂತಹ ಚಾಕ್ಲೇಟನ್ನು ತಿನ್ನಲು ಕೊಟ್ಟರೆ ಸಂತೋಷವಾಗಿ ಅದನ್ನು ತಿಂದ್ಬಿಡುತ್ತೆ. ಅದೇ ಮಗುಗೆ ಕಹಿಯಾಗಿರೋಂಥ ಪದಾರ್ಥನ ತಿನ್ನೋದಕ್ಕೆ ಕೊಟ್ಟರೆ ತಕ್ಷಣವೇ ಅದು ಉಗುಳುತ್ತೆ. ಇದರಿಂದ ನಮಗೆ ತಿಳಿಯೋದೇನು ಅಂದರೆ, ಭಗವಂತ ಮನುಷ್ಯನಿಗೆ ಹುಟ್ಟಿನಿಂದಲೇ ಕೊಟ್ಟಿರುವ ಗುಣ ಏನು ಅಂದರೆ ವಿವೇಚನೆ. ವಿವೇಚನೆಯಿಂದಲೇ ಮನುಷ್ಯ ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗಿಂತ ವಿಶಿಷ್ಟನಾಗಿದ್ದಾನೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರು ದತ್ತಾತ್ರೇಯಾರ್ಪಣಮಸ್ತು.